ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇವತ್ತು 3 ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ನಡೆಯಿತು. ನಿರೀಕ್ಷೆಗೂ ಮೀರಿ ಜನ ವೋಟ್ ಹಾಕಿದ್ರು ಅಥವಾ ವೋಟ್ ಹಾಕ್ಸಲಾಯ್ತಾ ಗೊತ್ತಿಲ್ಲ, ಒಟ್ಟಾರೆ ವೋಟ್ ಹಾಕಿದ್ದಾರೆ. ಪ್ರತಿ ಎಲೆಕ್ಷನ್ ಅಂತೆ ಜನ ಹಣದ ಹಿಂದೆ ಬಿದ್ದರು. ರಾಜಕಾರಣಿಯೊಬ್ಬ ಹಣ ಹಂಚಿಕೆ ಕುರಿತು ನೀಡಿದಂಥ ಆಡಿಯೋ ವೈರಲ್ ಆಯಿತು. ಇನ್ನು ಚನ್ನಪಟ್ಟಣದಲ್ಲಿ 89%, ಶಿಗ್ಗಾಂವಿಯಲ್ಲಿ 81% ಮತ್ತು ಸಂಡೂರಲ್ಲಿ 76% ಮತದಾನವಾಗಿದೆ. ಇದು ಒಂದು ರೀತಿಯಲ್ಲಿ ಅತಿ ಹೆಚ್ಚಿನ ಮತದಾನ. ಈ ಹಿಂದೆ ಚುನಾವಣೆಗೆ ಹೆಚ್ಚೆಚ್ಚು ಜನರನ್ನು ಕರ್ಕೊಂಬರೋದಕ್ಕೆ ಒಂದು ಲಕ್ಕಿ ಡಿಪ್ ಕೂಡ ಚುನಾವಣಾ ಆಯೋಗ ಇಟ್ಟಿತ್ತು. ಆದರೆ ಮತದಾರರು ದುಡ್ಡು ಕೊಟ್ಟು ಕರ್ಕೊಂಬಂದರೆ ಅದು ಅಪರಾಧವಾಗತ್ತೆ. ಏನು ಮಾಡಿದ್ದಾರೋ ಗೊತ್ತಿಲ್ಲ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ವೋಟ್ ಹಾಕಿದ್ದಾರೆ. ಹಾಗಾಗಿ BJP ಮತ್ತು ಕಾಂಗ್ರೆಸ್ನ ನಿರೀಕ್ಷೆಗಳು ಬೇರೆ ಬೇರೆ ವಿಧದಲ್ಲಿದೆ. ಇವತ್ತೇನಾಯಿತು ರಾಜ್ಯದಲ್ಲಿ 3 ವಿಧಾನಸಭಾ ಚುನಾವಣಾ ಕ್ಷೇತ್ರದಲ್ಲಿ, ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಬೈ ಎಲೆಕ್ಷನ್ 3 ಕ್ಷೇತ್ರದಲ್ಲೂ ಭರ್ಜರಿ ಮತದಾನ. ಇವತ್ತು ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಉಪಚುನಾವಣೆಗೆ ಭರ್ಜರಿ ಮತದಾನ ನಡೆದಿದೆ. ಮತದಾರ ಪ್ರಭು ಉತ್ಸಾಹದಿಂದ ವೋಟ್ ಮಾಡ್ದ. ಕೆಲವರಂತೂ ಓಡ್ಕೊಂಡು ಬಂದು ವೋಟ್ ಹಾಕಿದ್ರು. ಕೌಟುಂಬಿಕ ಪಕ್ಷ ಆ ಪಕ್ಷದ ಉಳಿಯುವಾಗ ಒಂದು ಹೋರಾಟ ಮಾಡ್ತಾ ಇದೆ. ನಾನು ಜನಗಳ ಶ್ರೇಯೋಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಅವರೆಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಂಗಾಗಿ ಇದೊಂದು ಜಿದ್ದಾಜಿದ್ದಿಯ ಕಾಣ ಅಂತ ಅನಿಸಿದೆ. ನನಗೇನಾಗ ಅನಿಸ್ತಲ್ಲ, ಇದೊಂದು ನಾರ್ಮಲ್ ಚುನಾವಣೆ. ನಿನ್ನೆ ತನಕ ಜಿದ್ದಾಜಿದ್ದಿದ್ರು. ಇವತ್ತು ಜನಸಾಮಾನ್ಯರು ಭಾಳ ತಾಳ್ಮೆಯಿಂದ ಸಮಾಧಾನ ಚಿತ್ತವಾಗಿ ವೋಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ವೋಟ್ ಮಾಡಬೇಕು, ಯಾರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ನನಗೆ ಈ ಸಾರಿ ಕ್ಷೇತ್ರ ನನ್ನ ಪರವಾಗಿದೆ. ನಾಮಪತ್ರ ಸಲ್ಲಿಕೆ ಆಗಿದ್ದಿಂದನೂ ಪ್ರತಿದಿನನೂ ಕೂಡ ನನ್ನಲ್ಲಿ ಒಂದು ರೀತಿ ಆತ್ಮವಿಶ್ವಾಸ ಮೂಡಿಸಿರ್ತಕ್ಕಂಥದ್ದೇ ಕ್ಷೇತ್ರದ ಮತದಾರರು. ಹಾಗಾಗಿ ಸಂಪೂರ್ಣ ವಿಶ್ವಾಸ ಇದೆ. ಒಬ್ಬ ಯುವಕನಿಗೆ ಒಂದು ಅವಕಾಶ ಈ ಬಾರಿ ಕೊಟ್ಟು ನನಗೊಂದು ಪರೀಕ್ಷೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಂಬ್ಕೊಂಡಿದ್ದೇನೆ ದೃಢವಾಗಿ. ಖಂಡಿತ ಇದೆ, ನಮಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ. ನಮ್ಮ ಎಲ್ಲ ಕಾರ್ಯಕರ್ತರು ನಮಗೆ ಆ ವಿಶ್ವಾಸನ ತುಂಬಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತಿದ್ದೇವೆ. 500 ಅಂದ್ರೇನು? ಆಡಿಯೋ ಯಾರದ್ದು? ಮಿನಿ ದಂಗಲ್ನಲ್ಲಿ ಆಡಿಯೋ ಬಾಂಬ್ ಸ್ಫೋಟವಾಯ್ತು. ಆ ಕಡೆ ಮತದಾನ ನಡೀತಾ ಇದ್ರೆ ಈ ಕಡೆ ಒಂದು ಧ್ವನಿ ಸಖತ್ ಸದ್ದು ಮಾಡ್ತು. ಅದರಲ್ಲಿ ಕೇಳಿ ಬರೋ ಸೂರಿ ಯಾರು? ಸೂರ್ಯ ಪಾರ್ಟಿ ಯಾವುದು? 500 ಅಂದ್ರೆ ಏನು ಅಂತ ಜನರು ಮಾತಾಡ್ಕೊಂಡ್ರು. ಇವತ್ತು ನಮ್ಮ ನಾಯಕರು ಡೆಮಾಕ್ರಸಿಯ ಬಟ್ಟೆ ಬಿಚ್ಚಿ ರೋಡಿಗೆ ಬಿಟ್ರು. ಹೌದು, ಚನ್ನಪಟ್ಟಣದ ಅಕ್ಕೂರು ಮತಗಟ್ಟೆ ಸಮೀಪ ಗ್ರಾಮ ಪಂಚಾಯಿತಿ ಸದಸ್ಯ ಹಣ ಹಂಚಿಕೆ ಮಾಡಿದ್ದ. ವೋಟ್ ಬೇಡ, ಬಾಡೂಟ ಬೇಕು. ಸಂಡೂರು ತಾಲೂಕಿನ ಸಿದ್ದಾಪುರದಲ್ಲಿ ಮತದಾನಕ್ಕೆ ತಾಯಮ್ಮ ದೇವಿ ಜಾತ್ರೆ ಅಡ್ಡಿಯಾಗಿತ್ತು. ಗ್ರಾಮಸ್ಥರು ವೋಟ್ ಹಾಕೋದನ್ನ ಬಿಟ್ಟು ಬಾಡೂಟ ಸವಿಯೋಕೆ ಮುಗಿ ಬಿದ್ದಿದ್ರು. ಎಲ್ಲರೂ ವೋಟ್ ಮಾಡಿನೇ ಹಬ್ಬ ಮಾಡ್ತಾ ಇದೀವಿ. ಇದು ಪ್ರತಿ 5 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಗ್ರಾಮ ದೇವತೆ ಹಬ್ಬ, ತಾಯಮ್ಮ ದೇವಿ ಜಾತ್ರೆ ಅಂತೇಳಿ. ಎಲ್ಲರೂ ಇವಾಗ ವೋಟ್ ಇರೋದ ಕಾರಣ, ಎಲೆಕ್ಷನ್ ಇರೋದ ಕಾರಣ ಫಸ್ಟ್ ಎಲೆಕ್ಷನ್ ಮಾಡಿ ನೆಕ್ಸ್ಟ್ ನಾವು ಹಬ್ಬನ ಮಾಡ್ಕೊತಾ ಇದೀವಿ. ಇಂದು ಭರ್ಜರಿ ಮತದಾನ ನಡೆದಿದ್ದು ನವೆಂಬರ್ 23ನೇ ತಾರೀಕಿನಂದು ಫಲಿತಾಂಶ ಹೊರ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು 3 ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ನಡೆಯಿತು. ನಿರೀಕ್ಷೆಗೂ ಮೀರಿ ಜನ ವೋಟ್ ಹಾಕಿದ್ರು ಅಥವಾ ವೋಟ್ ಹಾಕ್ಸಲಾಯ್ತಾ ಗೊತ್ತಿಲ್ಲ, ಒಟ್ಟಾರೆ ವೋಟ್ ಹಾಕಿದ್ದಾರೆ. ಪ್ರತಿ ಎಲೆಕ್ಷನ್ ಅಂತೆ ಜನ ಹಣದ ಹಿಂದೆ ಬಿದ್ದರು. ರಾಜಕಾರಣಿಯೊಬ್ಬ ಹಣ ಹಂಚಿಕೆ ಕುರಿತು ನೀಡಿದಂಥ ಆಡಿಯೋ ವೈರಲ್ ಆಯಿತು. ಇನ್ನು ಚನ್ನಪಟ್ಟಣದಲ್ಲಿ 89%, ಶಿಗ್ಗಾಂವಿಯಲ್ಲಿ 81% ಮತ್ತು ಸಂಡೂರಲ್ಲಿ 76% ಮತದಾನವಾಗಿದೆ. ಇದು ಒಂದು ರೀತಿಯಲ್ಲಿ ಅತಿ ಹೆಚ್ಚಿನ ಮತದಾನ. ಈ ಹಿಂದೆ ಚುನಾವಣೆಗೆ ಹೆಚ್ಚೆಚ್ಚು ಜನರನ್ನು ಕರ್ಕೊಂಬರೋದಕ್ಕೆ ಒಂದು ಲಕ್ಕಿ ಡಿಪ್ ಕೂಡ ಚುನಾವಣಾ ಆಯೋಗ ಇಟ್ಟಿತ್ತು. ಆದರೆ ಮತದಾರರು ದುಡ್ಡು ಕೊಟ್ಟು ಕರ್ಕೊಂಬಂದರೆ ಅದು ಅಪರಾಧವಾಗತ್ತೆ. ಏನು ಮಾಡಿದ್ದಾರೋ ಗೊತ್ತಿಲ್ಲ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ವೋಟ್ ಹಾಕಿದ್ದಾರೆ. ಹಾಗಾಗಿ BJP ಮತ್ತು ಕಾಂಗ್ರೆಸ್ನ ನಿರೀಕ್ಷೆಗಳು ಬೇರೆ ಬೇರೆ ವಿಧದಲ್ಲಿದೆ. ಇವತ್ತೇನಾಯಿತು ರಾಜ್ಯದಲ್ಲಿ 3 ವಿಧಾನಸಭಾ ಚುನಾವಣಾ ಕ್ಷೇತ್ರದಲ್ಲಿ, ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಬೈ ಎಲೆಕ್ಷನ್
ಮೂರು ಕ್ಷೇತ್ರದಲ್ಲೂ ಭರ್ಜರಿ ಮತದಾನ. ಇವತ್ತು ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಉಪಚುನಾವಣೆಗೆ ಭರ್ಜರಿ ಮತದಾನ ನಡೆದಿದೆ. ಮತದಾರ ಪ್ರಭು ಉತ್ಸಾಹದಿಂದ ವೋಟ್ ಮಾಡ್ದ. ಕೆಲವರಂತೂ ಓಡ್ಕೊಂಡು ಬಂದು ವೋಟ್ ಹಾಕಿದ್ರು. ಕೌಟುಂಬಿಕ ಪಕ್ಷ ಆ ಪಕ್ಷದ ಉಳಿಯುವಾಗ ಒಂದು ಹೋರಾಟ ಮಾಡ್ತಾ ಇದೆ. ನಾನು ಜನಗಳ ಶ್ರೇಯೋಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಅವರೆಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಂಗಾಗಿ ಇದೊಂದು ಜಿದ್ದಾಜಿದ್ದಿಯ ಕಾಣ ಅಂತ ಅನಿಸಿದೆ. ನನಗೇನಾಗ ಅನಿಸ್ತಲ್ಲ, ಇದೊಂದು ನಾರ್ಮಲ್ ಚುನಾವಣೆ. ನಿನ್ನೆ ತನಕ ಜಿದ್ದಾಜಿದ್ದಿದ್ರು. ಇವತ್ತು ಜನಸಾಮಾನ್ಯರು ಭಾಳ ತಾಳ್ಮೆಯಿಂದ ಸಮಾಧಾನ ಚಿತ್ತವಾಗಿ ವೋಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ವೋಟ್ ಮಾಡಬೇಕು, ಯಾರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ನನಗೆ ಈ ಸಾರಿ ಕ್ಷೇತ್ರ ನನ್ನ ಪರವಾಗಿದೆ. ನಾಮಪತ್ರ ಸಲ್ಲಿಕೆ ಆಗಿದ್ದಿಂದನೂ ಪ್ರತಿದಿನನೂ ಕೂಡ ನನ್ನಲ್ಲಿ ಒಂದು ರೀತಿ ಆತ್ಮವಿಶ್ವಾಸ ಮೂಡಿಸಿರ್ತಕ್ಕಂಥದ್ದೇ ಕ್ಷೇತ್ರದ ಮತದಾರರು. ಹಾಗಾಗಿ ಸಂಪೂರ್ಣ ವಿಶ್ವಾಸ ಇದೆ. ಒಬ್ಬ ಯುವಕನಿಗೆ ಒಂದು ಅವಕಾಶ ಈ ಬಾರಿ ಕೊಟ್ಟು ನನಗೊಂದು ಪರೀಕ್ಷೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಂಬ್ಕೊಂಡಿದ್ದೇನೆ ದೃಢವಾಗಿ. ಖಂಡಿತ ಇದೆ, ನಮಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ ನಮ್ಮ ಎಲ್ಲ ಕಾರ್ಯಕರ್ತರು ನಮಗೆ ಆ ವಿಶ್ವಾಸನ ತುಂಬಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತಿದ್ದೇವೆ. 500 ಅಂದ್ರೇನು? ಆಡಿಯೋ ಯಾರದ್ದು? ಮಿನಿ ದಂಗಲ್ನಲ್ಲಿ ಆಡಿಯೋ ಬಾಂಬ್ ಸ್ಫೋಟವಾಯ್ತು. ಆ ಕಡೆ ಮತದಾನ ನಡೀತಾ ಇದ್ರೆ ಈ ಕಡೆ ಒಂದು ಧ್ವನಿ ಸಖತ್ ಸದ್ದು ಮಾಡ್ತು. ಅದರಲ್ಲಿ ಕೇಳಿ ಬರೋ ಸೂರಿ ಯಾರು? ಸೂರ್ಯ ಪಾರ್ಟಿ ಯಾವುದು? 500 ಅಂದ್ರೆ ಏನು ಅಂತ ಜನರು ಮಾತಾಡ್ಕೊಂಡ್ರು. ಇವತ್ತು ನಮ್ಮ ನಾಯಕರು ಡೆಮಾಕ್ರಸಿಯ ಬಟ್ಟೆ ಬಿಚ್ಚಿ ರೋಡಿಗೆ ಬಿಟ್ರು. ಹೌದು, ಚನ್ನಪಟ್ಟಣದ ಅಕ್ಕೂರು ಮತಗಟ್ಟೆ ಸಮೀಪ ಗ್ರಾಮ ಪಂಚಾಯಿತಿ ಸದಸ್ಯ ಹಣ ಹಂಚಿಕೆ ಮಾಡಿದ್ದ. ವೋಟ್ ಬೇಡ, ಬಾಡೂಟ ಬೇಕು. ಸಂಡೂರು ತಾಲೂಕಿನ ಸಿದ್ದಾಪುರದಲ್ಲಿ ಮತದಾನಕ್ಕೆ ತಾಯಮ್ಮ ದೇವಿ ಜಾತ್ರೆ ಅಡ್ಡಿಯಾಗಿತ್ತು. ಗ್ರಾಮಸ್ಥರು ವೋಟ್ ಹಾಕೋದನ್ನ ಬಿಟ್ಟು ಬಾಡೂಟ ಸವಿಯೋಕೆ ಮುಗಿ ಬಿದ್ದಿದ್ರು. ಎಲ್ಲರೂ ವೋಟ್ ಮಾಡಿನೇ ಹಬ್ಬ ಮಾಡ್ತಾ ಇದ್ದೀವಿ. ಇದು ಪ್ರತಿ 5 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಗ್ರಾಮ ದೇವತೆ ಹಬ್ಬ, ತಾಯಮ್ಮ ದೇವಿ ಜಾತ್ರೆ ಅಂತೇಳಿ. ಎಲ್ಲರೂ ಇವಾಗ ವೋಟ್ ಇರೋದ ಕಾರಣ, ಎಲೆಕ್ಷನ್ ಇರೋದ ಕಾರಣ ಫಸ್ಟ್ ಎಲೆಕ್ಷನ್ ಮಾಡಿ ನೆಕ್ಸ್ಟ್ ನಾವು ಹಬ್ಬನ ಮಾಡ್ಕೊತಾ ಇದ್ದೀವಿ. ಇಂದು ಭರ್ಜರಿ ಮತದಾನ ನಡೆದಿದ್ದು ನವೆಂಬರ್ 23ನೇ ತಾರೀಕಿನಂದು ಫಲಿತಾಂಶ ಹೊರ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು 3 ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ನಡೆಯಿತು. ನಿರೀಕ್ಷೆಗೂ ಮೀರಿ ಜನ ವೋಟ್ ಹಾಕಿದ್ರು ಅಥವಾ ವೋಟ್ ಹಾಕ್ಸಲಾಯ್ತಾ ಗೊತ್ತಿಲ್ಲ, ಒಟ್ಟಾರೆ ವೋಟ್ ಹಾಕಿದ್ದಾರೆ. ಪ್ರತಿ ಎಲೆಕ್ಷನ್ ಅಂತೆ ಜನ ಹಣದ ಹಿಂದೆ ಬಿದ್ದರು. ರಾಜಕಾರಣಿಯೊಬ್ಬ ಹಣ ಹಂಚಿಕೆ ಕುರಿತು ನೀಡಿದಂಥ ಆಡಿಯೋ ವೈರಲ್ ಆಯಿತು. ಇನ್ನು ಚನ್ನಪಟ್ಟಣದಲ್ಲಿ 89%, ಶಿಗ್ಗಾವಿಯಲ್ಲಿ 81% ಮತ್ತು ಸಂಡೂರಲ್ಲಿ 76% ಮತದಾನವಾಗಿದೆ. ಇದು ಒಂದು ರೀತಿಯಲ್ಲಿ ಅತಿ ಹೆಚ್ಚಿನ ಮತದಾನ. ಈ ಹಿಂದೆ ಚುನಾವಣೆಗೆ ಹೆಚ್ಚೆಚ್ಚು ಜನರನ್ನು ಕರ್ಕೊಂಬರೋದಕ್ಕೆ ಒಂದು ಲಕ್ಕಿ ಡಿಪ್ ಕೂಡ ಚುನಾವಣಾ ಆಯೋಗ ಇಟ್ಟಿತ್ತು. ಆದರೆ ಮತದಾರರು ದುಡ್ಡು ಕೊಟ್ಟು ಕರ್ಕೊಂಬಂದರೆ ಅದು ಅಪರಾಧವಾಗತ್ತೆ. ಏನು ಮಾಡಿದ್ದಾರೋ ಗೊತ್ತಿಲ್ಲ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ವೋಟ್ ಹಾಕಿದ್ದಾರೆ. ಹಾಗಾಗಿ BJP ಮತ್ತು ಕಾಂಗ್ರೆಸ್ನ ನಿರೀಕ್ಷೆಗಳು ಬೇರೆ ಬೇರೆ ವಿಧದಲ್ಲಿದೆ. ಇವತ್ತೇನಾಯಿತು ರಾಜ್ಯದಲ್ಲಿ 3 ವಿಧಾನಸಭಾ ಚುನಾವಣಾ ಕ್ಷೇತ್ರದಲ್ಲಿ? ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಬೈ ಎಲೆಕ್ಷನ್. 3 ಕ್ಷೇತ್ರದಲ್ಲೂ ಭರ್ಜರಿ ಮತದಾನ. ಇವತ್ತು ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಉಪಚುನಾವಣೆಗೆ ಭರ್ಜರಿ ಮತದಾನ ನಡೆದಿದೆ. ಮತದಾರ ಪ್ರಭು ಉತ್ಸಾಹದಿಂದ ವೋಟ್ ಮಾಡ್ದ. ಕೆಲವರಂತೂ ಓಡ್ಕೊಂಡು ಬಂದು ವೋಟ್ ಹಾಕಿದ್ರು. ಕೌಟುಂಬಿಕ ಪಕ್ಷ ಆ ಪಕ್ಷದ ಉಳಿಯುವಾಗ ಒಂದು ಹೋರಾಟ ಮಾಡ್ತಾ ಇದೆ. ನಾನು ಜನಗಳ ಶ್ರೇಯೋಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಅವರೆಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಂಗಾಗಿ ಇದೊಂದು ಜಿದ್ದಾಜಿದ್ದಿಯ ಕಾಣ ಅಂತ ಅನಿಸಿದೆ. ನನಗೇನಾಗ ಅನಿಸ್ತಲ್ಲ, ಇದೊಂದು ನಾರ್ಮಲ್ ಚುನಾವಣೆ. ನಿನ್ನೆ ತನಕ ಜಿದ್ದಾಜಿದ್ದಿದ್ರು. ಇವತ್ತು ಜನಸಾಮಾನ್ಯರು ಭಾಳ ತಾಳ್ಮೆಯಿಂದ ಸಮಾಧಾನ ಚಿತ್ತವಾಗಿ ವೋಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ವೋಟ್ ಮಾಡಬೇಕು, ಯಾರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ನನಗೆ ಈ ಸಾರಿ ಕ್ಷೇತ್ರ ನನ್ನ ಪರವಾಗಿದೆ. ನಾಮಪತ್ರ ಸಲ್ಲಿಕೆ ಆಗಿದ್ದಿಂದನೂ ಪ್ರತಿದಿನನೂ ಕೂಡ ನನ್ನಲ್ಲಿ ಒಂದು ರೀತಿ ಆತ್ಮವಿಶ್ವಾಸ ಮೂಡಿಸಿರ್ತಕ್ಕಂಥದ್ದೇ ಕ್ಷೇತ್ರದ ಮತದಾರರು. ಹಾಗಾಗಿ ಸಂಪೂರ್ಣ ವಿಶ್ವಾಸ ಇದೆ. ಒಬ್ಬ ಯುವಕನಿಗೆ ಒಂದು ಅವಕಾಶ ಈ ಬಾರಿ ಕೊಟ್ಟು ನನಗೊಂದು ಪರೀಕ್ಷೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಂಬ್ಕೊಂಡಿದ್ದೇನೆ ದೃಢವಾಗಿ. ಖಂಡಿತ ಇದೆ, ನಮಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ ನಮ್ಮ ಎಲ್ಲ ಕಾರ್ಯಕರ್ತರು ನಮಗೆ ಆ ವಿಶ್ವಾಸನ ತುಂಬಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತಿದ್ದೇವೆ. 500 ಅಂದ್ರೇನು? ಆಡಿಯೋ ಯಾರದ್ದು?
ಮಿನಿ ದಂಗಲ್ನಲ್ಲಿ ಆಡಿಯೋ ಬಾಂಬ್ ಸ್ಫೋಟವಾಯಿತು. ಆ ಕಡೆ ಮತದಾನ ನಡೀತಾ ಇದ್ರೆ ಈ ಕಡೆ ಒಂದು ಧ್ವನಿ ಸಖತ್ ಸದ್ದು ಮಾಡ್ತು. ಅದರಲ್ಲಿ ಕೇಳಿ ಬರೋ ಸೂರಿ ಯಾರು, ಸೂರ್ಯ ಪಾರ್ಟಿ ಯಾವುದು, 500 ಅಂದ್ರೆ ಏನು ಅಂತ ಜನರು ಮಾತಾಡ್ಕೊಂಡ್ರು. ಇವತ್ತು ನಮ್ಮ ನಾಯಕರು ಡೆಮಾಕ್ರಸಿಯ ಬಟ್ಟೆ ಬಿಚ್ಚಿ ರೋಡಿಗೆ ಬಿಟ್ರು. ಹೌದು, ಚನ್ನಪಟ್ಟಣದ ಅಕ್ಕೂರು ಮತಗಟ್ಟೆ ಸಮೀಪ ಗ್ರಾಮ ಪಂಚಾಯಿತಿ ಸದಸ್ಯ ಹಣ ಹಂಚಿಕೆ ಮಾಡಿದ್ದ. ವೋಟ್ ಬೇಡ, ಬಾಡೂಟ ಬೇಕು. ಸಂಡೂರು ತಾಲೂಕಿನ ಸಿದ್ದಾಪುರದಲ್ಲಿ ಮತದಾನಕ್ಕೆ ತಾಯಮ್ಮ ದೇವಿ ಜಾತ್ರೆ ಅಡ್ಡಿಯಾಗಿತ್ತು. ಗ್ರಾಮಸ್ಥರು ಓಟ್ ಹಾಕೋದನ್ನ ಬಿಟ್ಟು ಬಾಡೂಟ ಸವಿಯೋಕೆ ಮುಗಿ ಬಿದ್ದಿದ್ರು. ಎಲ್ಲರೂ ಓಟ್ ಮಾಡಿನೇ ಹಬ್ಬ ಮಾಡ್ತಾ ಇದ್ದೀವಿ. ಇದು ಪ್ರತಿ 5 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಗ್ರಾಮ ದೇವತೆ ಹಬ್ಬ, ತಾಯಮ್ಮ ದೇವಿ ಜಾತ್ರೆ ಅಂತೇಳಿ. ಎಲ್ಲರೂ ಇವಾಗ ಓಟ್ ಇರೋದ ಕಾರಣ, ಎಲೆಕ್ಷನ್ ಇರೋದ ಕಾರಣ ಫಸ್ಟ್ ಎಲೆಕ್ಷನ್ ಮಾಡಿ ನೆಕ್ಸ್ಟ್ ನಾವು ಹಬ್ಬನ ಮಾಡ್ಕೊತಾ ಇದ್ದೀವಿ. ಇಂದು ಭರ್ಜರಿ ಮತದಾನ ನಡೆದಿದ್ದು ನವೆಂಬರ್ 23ನೇ ತಾರೀಕಿನಂದು ಫಲಿತಾಂಶ ಹೊರ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.